ನೆನಪಿದೆಯಾ ಜಯನಗರದಲ್ಲಿ ಆದಂತ ಮರ್ಸಿಡೀಸ್ ಅಪಘಾತ? ದುಬಾರಿ ಕಾರಲ್ಲಿ ದೊಡ್ಡವರ ಮಕ್ಕಳು ಆಕ್ಸಿಡೆಂಟ್ ಅನ್ನ ಮಾಡಿದ್ರು. ಕೊನೆಗೂ 9 ಆರೋಪಿಗಳ ಮೇಲೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಜಯನಗರದಲ್ಲಿ ಮರ್ಸಿಡೀಸ್ ಅಪಘಾತ ಆಗಿತ್ತು. ದುಬಾರಿ ಕಾರಲ್ಲಿ ದೊಡ್ಡವರ ಮಕ್ಕಳು ಆಕ್ಸಿಡೆಂಟ್ ಮಾಡಿದ್ರು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು ಈ ಆಕ್ಸಿಡೆಂಟ್ ಬಗ್ಗೆ. ಈಗ ಕೊನೆಗೂ 9 ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸಿಸಿಬಿ ಪೊಲೀಸರು ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದು ಕೋರ್ಟ್ಗೆ. ಉದ್ಯಮಿ ಗೀತಾ ವಿಷ್ಣು ಅಪಘಾತ ಪ್ರಕರಣದಲ್ಲಿ ಗೀತಾ ವಿಷ್ಣುನೇ A1 ಆರೋಪಿ ಅಂತ ಚಾರ್ಜ್ ಶೀಟ್ ಅಲ್ಲಿ ಈಗ ಸಿಸಿಬಿ ಪೊಲೀಸರು ಅದನ್ನ ಮೆನ್ಷನ್ ಮಾಡಿದ್ದಾರೆ. ಕೋರ್ಟ್ಗೆ ಸಲ್ಲಿಕೆ ಕೂಡ ಮಾಡಿದ್ದಾರೆ. 9 ಆರೋಪಿಗಳ ಮೇಲೆ ಸದ್ಯಕ್ಕೆ ಚಾರ್ಜ್ ಶೀಟ್ ಈಗ ದಾಖಲಾಗಿರುವುದು. ಅದರಲ್ಲಿ A1 ಆರೋಪಿ ಅಂತ ಪ್ರಕರಣದಲ್ಲಿ ಆಕ್ಸಿಡೆಂಟ್ ನಲ್ಲಿ ಉದ್ಯಮಿ ಗೀತಾ ವಿಷ್ಣುವನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಉದ್ಯಮಿ ಆದಿಕೇಶವಲು ಮೊಮ್ಮಗ ಗೀತಾ ವಿಷ್ಣು A1 ಆರೋಪಿ ಅಂತ ಚಾರ್ಜ್ ಶೀಟ್ ಅಲ್ಲಿ ಸಿಸಿಬಿಯ ಪೊಲೀಸರು ಈಗ ಮೆನ್ಷನ್ ಮಾಡಿದ್ದಾರೆ. 1ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 9 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೆಸರುಗಳನ್ನ. ಅದರಲ್ಲಿ A1 ಆರೋಪಿ ಗೀತಾ ವಿಷ್ಣು ಆಗಿದ್ರೆ, ಪ್ರಣಮ್ ದೇವರಾಜ್ ಮೇಲೂ ಕೂಡ ಚಾರ್ಜ್ ಶೀಟ್ ಆಗಿದೆ. ಆತನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ಹಿರಿಯ ನಟ ದೇವರಾಜ್ ಪುತ್ರ ಪ್ರಣಮ್ ದೇವರಾಜ್ ಹೆಸರು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. 1ನೇ ACMM ಕೋರ್ಟ್ಗೆ ಈ ಚಾರ್ಜ್ ಶೀಟ್ ಅನ್ನ ಸಿಸಿಬಿ ಪೊಲೀಸರು ಈಗ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ A1 ಆರೋಪಿ ಅಂತ ಗೀತಾ ವಿಷ್ಣುನ ಕನ್ಸಿಡರ್ ಮಾಡಿದ್ದಾರೆ. A2 ಆರೋಪಿ ಅಂತ ಮೊಹಮ್ಮದ್ ಫೈಸಲ್, ಹಾಗೇನೆ A3 ಆರೋಪಿ ಅಂತ ಶಶಾಂಕ್, A4 ಆರೋಪಿಯನ್ನಾಗಿ ಪ್ರಣಮ್ ದೇವರಾಜ್ ಅವರನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಈ ಆಕ್ಸಿಡೆಂಟ್ ಆದಂತ ಟೈಮ್ ನಲ್ಲಿ ಕಾರನ್ನ ಬಿಟ್ಟು ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ರು. ಜೊತೆಗೆ ಅಲ್ಲಿ ಗಾಂಜಾ ವಸ್ತು ಕೂಡ ಸಿಕ್ಕಿತ್ತು. ಬಟ್ ಯಾರೋ ತಂದು ಹಾಕಿದ್ದಾರೆ ಅನ್ನೋ ಒಂದು ಆರೋಪವನ್ನ ಇವರೆಲ್ಲ ಕೂಡ ಮಾಡ್ತಾ ಇದ್ರು. ಬಟ್ ಈಗ ಕೊನೆಗೂ 9 ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ದಾಖಲಾಗಿದೆ. ಕೋರ್ಟ್ಗೂ ಕೂಡ ಸಲ್ಲಿಕೆ ಆಗಿದೆ. ಸಿಸಿಬಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ 9 ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಅನ್ನ ಈಗ ದಾಖಲು ಮಾಡಿದ್ದಾರೆ. ಆಕ್ಸಿಡೆಂಟ್ ಆದಂತ ಟೈಮ್ ನಲ್ಲಿ ಕಾರನ್ನ ಬಿಟ್ಟು ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ರು. ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು ಈ ಕಾರಿಗೆ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ, ಗೀತಾ ವಿಷ್ಣು ಅವರಿಗೆ ಸೇರಿದ್ದು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಕಾರ್ನಲ್ಲಿ ಒಂದಿಷ್ಟು ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಬಟ್ ಯಾರೋ ಆಕ್ಸಿಡೆಂಟ್ ಆದ್ಮೇಲೆ ನಾವು ಕಾರ್ ಬಿಟ್ಟು ಹೋದ್ಮೇಲೆ ಒಳಗಡೆ ಹಾಕಿರಬಹುದು ಅನ್ನೋ ಒಂದು ಸಂಶಯವನ್ನ ಇವರೆಲ್ಲ ವ್ಯಕ್ತಪಡಿಸ್ತಾ ಇದ್ರು. ಅದ್ರ ಬಗ್ಗೆನೇ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ಸೊ ದೊಡ್ಡ ಮಟ್ಟದಲ್ಲಿ ಈ ಆಕ್ಸಿಡೆಂಟ್ ಚರ್ಚೆ ಆಗಿತ್ತು. ಬಟ್ ಈಗ ಇನ್ವೆಸ್ಟಿಗೇಷನ್ ಎಲ್ಲ ಆದ್ಮೇಲೆ ಕೊನೆಗೂ 9 ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಸಿಸಿಬಿ ಪೊಲೀಸರು ಕೋರ್ಟ್ಗೆ 1ನೇ ACMM ಕೋರ್ಟ್ಗೆ ಇದನ್ನ ಸಲ್ಲಿಕೆ ಮಾಡಿರೋದು. ಇನ್ನು ಜಯನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ಇದರಲ್ಲಿ ಈಗ ಪ್ರಣಮ್ ದೇವರಾಜ್ ಹೆಸರನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮುನಿರಾಜು, ಕೊನೆಗೂ ಇನ್ವೆಸ್ಟಿಗೇಷನ್ ಆದ್ಮೇಲೆ 9 ಆರೋಪಿಗಳ ಹೆಸರನ್ನ ಚಾರ್ಜ್ ಶೀಟ್ ನಲ್ಲಿ ಸಿಸಿಬಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಈ ಆಕ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಈ ಮಾದಕ ವಸ್ತುಗಳು ಸಿಕ್ಕಿತ್ತಲ್ಲ ಕಾರಲ್ಲಿ, ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ. ಶರ್ಮಿತಾ, ಸ್ಯಾಂಡಲ್ವುಡ್ ಪಾಲಿಗೆ ಇದೊಂದು ಸೆನ್ಸೇಷನಲ್ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗಷ್ಟೇ IT ರೈಡ್ ಆದ ಬಳಿಕ ಈಗ ಮತ್ತೊಬ್ಬ ನಟನ ಮಗನಿಗೆ ಈಗ ಸಂಕಷ್ಟ ಎದುರಾಗಿದೆ. ಅದು ಏನು ಕಳೆದ 1.5 ವರ್ಷಗಳ ಹಿಂದೆ ನಡೆದಂತ ಒಂದು ಹಿಟ್ ಅಂಡ್ ರನ್ ಕೇಸ್ ನಲ್ಲಿ ಡೈನಾಮಿಕ್ ಹೀರೋ ದೇವರಾಜ್ ಅವರ ಮಗ ಏನು ಪ್ರಣಮ್ ದೇವರಾಜ್ ಈಗ ಒಂದು ಪೊಲೀಸರ ಒಂದು ಅತಿಥಿಯಾಗುವ ಒಂದು ಟೈಮ್ ಈಗ ಸನಿಹ ಬರ್ತಿದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ತನಿಖೆ ನಡೆಸಿದಂತಹ ಸಿಸಿಬಿ ಪೊಲೀಸರೀಗ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಗಾಂಜಾ ಸೇವನೆ ಮಾಡಿ ಹಿಟ್ ಅಂಡ್ ರನ್ ಮಾಡಿದ್ರು, ಮತ್ತೆ 4 ಅಮಾಯಕ ಒಂದು ಕುಟುಂಬಕ್ಕೆ ಒಂದು ಹಿಟ್ ಅಂಡ್ ರನ್ ಮಾಡಿ ಅವರಿಗೆ ಗಾಯಗಳನ್ನಾಗಿ ಮಾಡಿದ್ರು ಅನ್ನೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಮತ್ತೆ ಇದರಲ್ಲಿ ಅವರು ಗಾಂಜಾ ಸೇವನೆ ಬಗ್ಗೆ ಒಂದು FSL ವರದಿಗೆ ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಕಳಿಸಲಾಗಿತ್ತು. ಈ ಒಂದು ಬ್ಲಡ್ ಸ್ಯಾಂಪಲ್ ನಲ್ಲಿ ಅವರು ಗಾಂಜಾ ಸೇವನೆ ಮಾಡಿರುವಂತದ್ದು ದೃಢಪಟ್ಟಿದೆ ಅಂತೇಳಿ ಈಗ ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಮತ್ತೆ ಇದೇ ಆಧಾರದ ಮೇಲೆ ಅವರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ 1ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಹ ಸಲ್ಲಿಕೆ ಮಾಡಿದ್ದಾರೆ. ಶರ್ಮಿತಾ, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. 9 ಆರೋಪಿ
ಆರೋಪಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ A1 ಗೀತಾ ವಿಷ್ಣು ಆದ್ರೆ A4 ಅನ್ನ ಪ್ರಣಮ್ ದೇವರಾಜ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮುಂದಿನ ಪ್ರೊಸೀಜರ್ಸ್ ಹಾಗಾದ್ರೆ ಏನಿರುತ್ತೆ ಮುನಿರಾಜು? ಶರ್ಮಿತಾ, ಈಗಾಗಲೇ ಈ ಒಂದು ತನಿಖೆಯನ್ನ ಸುಮಾರು ಒಂದೂವರೆ ವರ್ಷಗಳಿಂದ ತನಿಖೆ ಮಾಡಿದ್ರು. ಯಾಕಂದ್ರೆ ಆ FSL ಗೆ ಕಳಿಸಿದಂತಹ ಬ್ಲಡ್ ಸ್ಯಾಂಪಲ್ ಏನಿದೆ ಅದರ ತನಿಖೆ ಸುದೀರ್ಘವಾಗಿ ನಡೆಯಿತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಸಹ 2 ಬಾರಿ ವರದಿಯನ್ನು ಮಾಡಿತ್ತು. ಯಾಕಂದ್ರೆ ಪ್ರಭಾವಿ ವ್ಯಕ್ತಿಯ ಮೊಮ್ಮಗ ಅಂತೇಳಿ ಗೀತಾ ವಿಷ್ಣು ಕೇಸನ್ನ ಮೂಲೆ ಗುಂಪು ಮಾಡಿದ್ರು ಅಂತೇಳಿ CCB ಮೇಲೆ ಒಂದು ತನಿಖೆಯನ್ನು ಸಹ ಮಾಡಲಾಗಿತ್ತು. ಈ ತನಿಖೆ ನಂತರ ಸುಮಾರು ಒಂದು 3 ತಿಂಗಳಾಗಿದೆ. ಆದ್ರೆ ಆ ನಂತರ ಒಂದು ತನಿಖೆ ಒಂದು ವರದಿಯನ್ನ ಏನಿದೆ FSL ರಿಪೋರ್ಟ್ ಏನಿದೆ ಆ FSL ರಿಪೋರ್ಟ್ ಬಂದ ಬಳಿಕ ಅದರಲ್ಲಿ ಇವರೆಲ್ಲರೂ ಸಹ ಗಾಂಜಾ ಸೇವನೆ ಮಾಡಿರುವಂತದ್ದು ದೃಢಪಟ್ಟಿದೆ. ಅವರ ಬ್ಲಡ್ ನಲ್ಲೂ ಸಹ ಗಾಂಜಾ ಅಂಶ ಪತ್ತೆ ಆಗಿದೆ ಅಂತೇಳಿ ಈಗ ಅವರ ಚಾರ್ಜ್ ಶೀಟ್ ನಲ್ಲೇ ಉಲ್ಲೇಖ ಆಗಿದೆ. ಮತ್ತೆ ಆ FSL ರಿಪೋರ್ಟ್ ನಲ್ಲೂ ಸಹ ಬಂದಿರೋದ್ರಿಂದ ತನಿಖೆಯನ್ನ ಕಂಪ್ಲೀಟ್ ಮಾಡಿ ಈಗ ಒಂದು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದಾರೆ. ಈಗ ACMM ಕೋರ್ಟ್ ನಲ್ಲಿ ಇದರ ಒಂದು ಚಾರ್ಜ್ ಶೀಟ್ ಒಂದು ಚಾರ್ಜ್ ಆದ್ರೆ ಇದರಲ್ಲಿ ನಟ ದೇವರಾಜ್ ಮಗನಿಗೂ ಸಹ ಒಂದು ಕುತ್ತು ಬರುತ್ತೆ. ಯಾಕಂದ್ರೆ ಗಾಂಜಾ ಸೇವನೆ ಮತ್ತೆ ಹಿಟ್ ಅಂಡ್ ರನ್ ಕೇಸ್ ನಲ್ಲಿ FIR ಆಗಿರೋದ್ರಿಂದ ಆತ ಸಹ ವಿಚಾರಣೆಗೆ ಹಾಜರಾಗಬೇಕು. ಮತ್ತೆ ಅಲ್ಲಿ ಏನಾದ್ರೂ ಕೋರ್ಟ್ ನಲ್ಲಿ ಒಂದು ವಿಚಾರಣೆ ವೇಳೆ ತಪ್ಪು ಕಂಡು ಬಂದಲ್ಲಿ ದೇವರಾಜ್ ಮಗನಿಗೆ ಮತ್ತೆ ಒಂದು ದೊಡ್ಡ ಸಂಕಷ್ಟ ಎದುರಾಗೋದ್ರಲ್ಲಿ ಸಂದೇಹ ಇಲ್ಲ. ಶರ್ಮಿತಾ, ಫೈನ್. ಹಾಗಾದ್ರೆ ಇನ್ವೆಸ್ಟಿಗೇಷನ್ ಸುದೀರ್ಘವಾಗಿ ನಡೆದಿದೆ. ಸೆಪ್ಟೆಂಬರ್ 28, 2017ರಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು. ಇವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ CCB ಪೊಲೀಸರಿಂದ. ಇಲ್ಲಿ ಆರೋಪಿಗಳಂತ ಯಾರೆಲ್ಲ ಕನ್ಸಿಡರ್ ಮಾಡಿದ್ದಾರೆ ಒಟ್ಟು 9 ಜನ. ಸೊ ಅವರ ಸ್ಟೇಟ್ಮೆಂಟ್ ಬಗ್ಗೆ ಏನಾದರೂ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದಾರಾ? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣವನ್ನ ಮೊದಲಿಗೆ ಜಯನಗರ ಪೊಲೀಸರು ಕೈಗೆತ್ತಿಕೊಂಡಿದ್ರು. ಆದ್ರೆ ಇದು ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರಿಂದ ಪೊಲೀಸರ ಮೇಲೆ ಎಲ್ಲಿ ಪ್ರಭಾವ ಆಗುತ್ತಾ ಮತ್ತೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನ CCBಗೂ ಸಹ ವರ್ಗಾವಣೆ ಮಾಡಿದ್ರು. ಅಲ್ಲಿ ಮೊದಲಿಗೆ ವೆಂಕಟೇಶ್ ಪ್ರಸನ್ನ ACP ಏನಿದ್ರೆ ಅವರು ಒಂದು ತನಿಖೆಯನ್ನ ಕೈಗೆತ್ತಿಕೊಂಡ ನಂತರ ಅದರಲ್ಲಿ ಪ್ರಭಾವಿ ವ್ಯಕ್ತಿ ಆಗಿರುವಂತದ್ದು ಮೊದಲಿಗೆ A1 ಆರೋಪಿ ಗೀತಾ ವಿಷ್ಣು. ಈತ ಉದ್ಯಮಿ ಆದಿಕೇಶವ್ ಅವರ ಮೊಮ್ಮಗನಾಗಿದ್ದ. ಮತ್ತೆ ಈತನೇ ಆ ಒಂದು ಬೆಂಜ್ ಕಾರನ್ನ ಡ್ರೈವ್ ಮಾಡಿ ಹಿಟ್ ಅಂಡ್ ರನ್ ಮಾಡಿದ್ರಿಂದ ಆತ ತನ್ನ ಪ್ರಭಾವನ ಬೀರಿ ಈ ಒಂದು ಕೇಸನ್ನ ಎಲ್ಲಿ ಅಲ್ಲ ಹಿಡಿಸ್ತಾನೋ ಅನ್ನೋ ಒಂದು ಶಂಕೆ ಮೇರೆಗೆ ತನಿಖೆಯನ್ನ ಸುದೀರ್ಘವಾಗಿ ಮಾಡಿದ್ರು. ಹಾಗೂ ಈ ವೇಳೆ ಕಾರಿನಲ್ಲಿ ಗೀತಾ ವಿಷ್ಣು ಜೊತೆ ಮತ್ತೆ ಇಬ್ರು ಆತನ ಸ್ನೇಹಿತರು ಹಾಗೂ ನಟ ದೇವರಾಜ್ ಮಗ ಪ್ರಣಮ್ ದೇವರಾಜ್ ಸಹ ಇದ್ದಿದ್ರಿಂದ ತನಿಖೆಯನ್ನ ಕೂಲಂಕುಷವಾಗಿ ನಡೆಸಿ ಇದರಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಪೊಲೀಸರು ಸುದೀರ್ಘವಾದ ತನಿಖೆಯನ್ನ ಕೈಗೊಂಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವತ್ತು ಹಿಟ್ ಅಂಡ್ ರನ್ ಸಂದರ್ಭದಲ್ಲಿ ಕೆಲವರು ಅಲ್ಲಿಂದ ಸ್ಪಾಟ್ ನಿಂದ ಓಡೋಗಿರ್ತಾರೆ. ಯಾಕಂದ್ರೆ ನಮ್ಮ ಹೆಸರಲ್ಲಿ ತಳ್ಕಾಕೊಂಡ್ರೆ ನಮ್ಮ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಸಹ ಪರಾರಿಯಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಕೆಲವು ಸ್ಥಳೀಯರು ಅಲ್ಲಿದ್ದ ಗೀತಾ ವಿಷ್ಣು ಮತ್ತೆ ಕೆಲವರು ಸ್ನೇಹಿತರನ್ನ ಹಿಡಿದು CCB ಪೊಲೀಸರಿಗೆ ಕೊಟ್ಟಿದ್ರು. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಅಲ್ಲಿ ಬೇರೆ ಎಲ್ಲರ ಒಂದು ಹೆಸರುಗಳು ತಳ್ಕಾಕೊಂಡಿದ್ರಿಂದ ಎಲ್ಲರನ್ನೂ ಸಹ ಕರೆಸಿ ವಿಚಾರಣೆ ಮಾಡಿ ಆರೋಪಿಗಳಂತ ಅಂತ ಹೇಳಿ ಪರಿಗಣಿಸಲಾಗಿತ್ತು. ಆ ಬಳಿಕ ಆತನನ್ನ ಏನು ಮಲ್ಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವ ಸಂದರ್ಭದಲ್ಲೂ ಸಹ ಪೊಲೀಸರ ಸುಪರ್ದಿಯಲ್ಲಿದ್ದಂತ ಆರೋಪಿ ಅಲ್ಲಿಂದ ಹಿಂಬಾಗಿಲಿನ ಮುಖಾಂತರ ಎಸ್ಕೇಪ್ ಆಗಿ ಅಲ್ಲಿಂದ ಓಡೋಗಿರ್ತಾನೆ. ಆದ್ರೂ ಸಹ ಪೊಲೀಸರು ಆತನ ಸುಮಾರು 2-3 ದಿನ ಹುಡುಕಾಡಿ ತಿರುಪತಿಯಲ್ಲಿ ಆತನನ್ನ ಬಂಧಿಸಿ ಕರ್ಕೊಂಡು ಬಂದು ಮತ್ತೆ ಅರೆಸ್ಟ್ ಸಹ ಮಾಡಿದ್ರು. ಈ ಬಗ್ಗೆ ಒಂದು ಸುದೀರ್ಘ ತನಿಖೆ ನಡೆಸಿದ CCB ಪೊಲೀಸರು ಗೀತಾ ವಿಷ್ಣು ಸೇರಿ ಒಟ್ಟು 9 ಜನರ ಮೇಲೆ ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಿದ್ದಾರೆ. ಆತನ 2 ಸ್ನೇಹಿತರು ಪ್ರಣಮ್ ದೇವರಾಜ್ ಮತ್ತೆ ಆಸ್ಪತ್ರೆಯಲ್ಲಿ ಆತನಿಗೆ ಸಹಕಾರ ಕೊಟ್ಟಂತ ಇತರ 4 ಜನರನ್ನ ಇದರಲ್ಲಿ ಆರೋಪಿಗಳು ಅಂತ ಹೇಳಿ ಪರಿಗಣಿಸಿದ್ದಾರೆ. ಮತ್ತೆ ಅವರ ಮೇಲೂ ಸಹ ಒಂದು ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಿ ಈಗ ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡಿದ್ದಾರೆ. ಶರ್ಮಿತಾ, ಮುನ್ರಾಜು, ಹಾಗಾದ್ರೆ ಈ 9 ಜನ ಯಾರ್ಯಾರೀಗ? A1 ಗೀತಾ ವಿಷ್ಣು ಗೊತ್ತಾಗಿದೆ, A4 ಪ್ರಣಮ್ ದೇವರಾಜ್ ಗೊತ್ತಾಗಿದೆ, ಇನ್ನು ಹಾಸ್ಪಿಟಲ್ ಅಲ್ಲಿ ಇವರಿಗೆ ಎಸ್ಕೇಪ್ ಆಗೋದಕ್ಕೆ ಹೆಲ್ಪ್ ಮಾಡಿದವರು 3 ಜನ ಅಂತ ಗೊತ್ತಾಗಿದೆ. ಹಾಗಾದ್ರೆ ಈ 9 ಜನ ಯಾರ್ಯಾರು? ಶರ್ಮಿತಾ, ಮೊದಲಿಗೆ A1 ಆರೋಪಿ ಗೀತಾ ವಿಷ್ಣು ಮತ್ತೆ ಮತ್ತೊಬ್ಬ ಆರೋಪಿ ಜುನೈದ್ ಅಂತ ಹೇಳಲಾಗ್ತದೆ. ಹಾಗೂ ಮತ್ತೊಬ್ಬ ಆತನ ಸ್ನೇಹಿತ ಶಶಾಂಕ್ ಹಾಗೂ ಪ್ರಣಬ್ ದೇವರಾಜ್ ಮತ್ತೆ ಇನ್ನು ಅದೇ ರೀತಿ ಏನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತ 4 ಸಿಬ್ಬಂದಿಗಳು ಸಹ ಇದರಲ್ಲಿ ಆರೋಪಿಗಳು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಈಗ ಇವರೆಲ್ಲರೂ ಸಹ ಒಂದು ತಪ್ಪು ಮಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ತನಿಖೆಯನ್ನ CCB ಪೊಲೀಸರು ಮುಕ್ತಾಯಗೊಳಿಸಿ ಒಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ದಾಖಲು ಮಾಡಿದ್ದಾರೆ. ಮತ್ತೆ ಈ ಬಗ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಕೋರ್ಟ್ ನಲ್ಲೂ ಸಹ ಇದು ಒಂದು ಚಾರ್ಜ್ ಆದ್ರೆ ಅಲ್ಲಿ ಸಹ ವಿಚಾರಣೆಗೆ ಈ ಒಂದು ಪ್ರಕರಣ ಬರುತ್ತೆ. ಅಲ್ಲಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಗೀತಾ ವಿಷ್ಣು, ಪ್ರಣಬ್ ದೇವರಾಜ್ ಮತ್ತೆ ಇತರ ಎಲ್ಲ ಆರೋಪಿಗಳ ಒಂದು ಸತ್ಯ ಏನಿದೆ ಅನ್ನೋದು ಮತ್ತೆ ಅಲ್ಲಿ ಅವರು ಮಾಡಿರುವಂತಹ ಆರೋಪ ಮತ್ತೆ ಅಪರಾಧದ ಬಗ್ಗೆ ವಿಚಾರಣೆ ಆಗಿ ಅವರಿಗೆ ಅಲ್ಲಿ ಖಂಡಿತ ಏನು ಮಾದಕ ದ್ರವ್ಯಗಳನ್ನ ಬಳಸಿದ್ದು ಮತ್ತೆ ಅದನ್ನ ಕಾರಿನಲ್ಲಿ ಸಾಗಿಸ್ತಿದ್ದ ಒಂದು NDPS ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲು ಮಾಡಿರೋದ್ರಿಂದ ಇವರಿಗೆ ಒಂದು ದೊಡ್ಡ ಗಂಡಾಂತರ ಕಾದಿದೆ ಅಂತ ಹೇಳ್ಬೋದು. ಶರ್ಮಿತಾ, ಮುನಿರಾಜು, ಈಗ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ CCB ಅಧಿಕಾರಿಗಳಿಂದ. ಮುಂದೆ ಪ್ರೊಸೀಜರ್ ನಡೆಯುತ್ತೆ, ಕೋರ್ಟ್ ನಲ್ಲೆಲ್ಲ ವಿಚಾರಣೆ ನಡೆಯುತ್ತೆ, ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಬಟ್ ಇಷ್ಟು ದಿನಗಳ ಕಾಲ ಸಾಕಷ್ಟು ಪ್ರಭಾವವನ್ನ ಬೀರ್ತಾ ಇದ್ರು ರಾಜಕಾರಣಿಗಳ ಮುಖಾಂತರ. ಯಾಕಂದ್ರೆ ದೊಡ್ಡವ್ರ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಈ ಆಕ್ಸಿಡೆಂಟ್ ನಲ್ಲಿ ಈ ರೀತಿ ಉದ್ದೀಪನ ಮದ್ದನ್ನೆಲ್ಲ ತಗೊಂಡಿದ್ರು ಅಂತ. ಹಾಗಾದ್ರೆ ಒಂದ್ ರೀತಿ ಜಸ್ಟಿಸ್ ಸಿಗ್ತಾ ಇದೆ ಈ ಕೇಸ್ಗೆ ಅಂತ ಅನ್ನಿಸ್ತಿದ್ಯಾ ಈ ಚಾರ್ಜ್ ಶೀಟ್ ಮುಖಾಂತರವಾಗಿ?
ಖಂಡಿತ ಶರ್ಮಿತಾ, ಯಾಕಂದ್ರೆ 1.5 ವರ್ಷದ ಬಳಿಕ ಈಗ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು. ಮೊದಲಿಗೆ ಒಂದ್ ಸ್ವಲ್ಪ ಜೋರಾಗಿ ತನಿಖೆಯನ್ನ ನಡೆಸಿದ್ರು, ಯಾಕಂದ್ರೆ ಇದು ಭಾರಿ ಸದ್ದು ಮಾಡಿದಂತ ಸುದ್ದಿ ಇದು. ಇದರಲ್ಲಿ ಪ್ರಭಾವಿ ವ್ಯಕ್ತಿ ಏನು ಆದಿಕೇಶವ್ ಮೊಮ್ಮಗನೇ ಒಂದು ಕಾರನ್ನ ಡ್ರೈವ್ ಮಾಡಿ ಹಿಟ್ ಅಂಡ್ ರನ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಮತ್ತೆ ಯಾರನ್ನೆರಿಗೂ ಸಹ ಆತ ಧಾವಿಸಿರಲಿಲ್ಲ. ಪೊಲೀಸರಿಗೂ ಸುಮಾರು ಒಂದು 4-5 ದಿನ ಆತ ಸಿಕ್ಕಿರಲಿಲ್ಲ. ಮತ್ತೆ ಅಲ್ಲಿ ಪೊಲೀಸರಿಗೆ ಸಿಕ್ಕ ನಂತರವೂ ಸಹ ಆತ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ. ಇದರಿಂದ ಹೇಗಾದ್ರೂ ಮಾಡಿ ತಾನು ಬಚಾವ್ ಆಗ್ಬೇಕು ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲವನ್ನು ಸಹ ಮಾಡಿದ್ದ. ಆನಂತರ ಈ ಒಂದು ಪ್ರಕರಣದಲ್ಲಿ ದೇವರಾಜ್ ಮಹಾ ಸಹ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಅನ್ನೋದು ಆರೋಪ ಬಂದ ನಂತರ ಇದಕ್ಕೆ ಎಲ್ಲ ಒಂದು ರೀತಿ ಇದು ಪ್ರಭಾವಿ ವ್ಯಕ್ತಿಗಳು ಮತ್ತೆ ಪ್ರಭಾವಿ ವ್ಯಕ್ತಿಗಳ ಮಕ್ಕಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅವರನ್ನ ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಬೇಕು ಸರ್ಕಸ್ ನಡೀತಾ ಇದೆ ಅಂತ ಗೊತ್ತಾದ ನಂತರ ಪೊಲೀಸರು A1 ಆರೋಪಿ ಗೀತಾ ವಿಷ್ಣುವನ್ನ ಹೇಗಾದ್ರೂ ಮಾಡಿ ಬಂಧಿಸಬೇಕು ಅಂತೇಳಿ ತಿರುಪತಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು. ಮತ್ತೆ ಆತನ ಸುತ್ತಮುತ್ತಲಿರುವಂತಹ ಏನು ಪ್ರಭಾವಿ ವ್ಯಕ್ತಿಗಳು ಯಾರ್ಯಾರಿದ್ರೆ ಎಷ್ಟೇ ಪ್ರಭಾವ ಬೀರಿದ್ರು ಈ ಒಂದು ಕೇಸನ್ನ ನಾವು ಬಿಡಬಾರ್ದು ಅಂತೇಳಿ ಆತನ ಬ್ಲಡ್ ಸ್ಯಾಂಪಲ್ ಅನ್ನು ಸಹ ಪಡ್ಕೊಂಡು ಒಂದು FSL ರಿಪೋರ್ಟ್ಗೆ ವರದಿಗೆ ಪರೀಕ್ಷೆಗೆ ಕಳಿಸಿರ್ತಾರೆ. ಅಲ್ಲಿಯೂ ಸಹ ಈಗ ಆ ಪರೀಕ್ಷೆಯಲ್ಲಿ ಆತ ಗಾಂಜಾ ಸೇವನೆ ಮಾಡಿದ್ದಾನೆ ಅನ್ನುವಂಥದ್ದು ದೃಢಪಟ್ಟಿದೆ. ಮತ್ತೆ ಅಲ್ಲಿ ಬ್ಲಡ್ ನಲ್ಲೂ ಸಹ ಆತನ ಗಾಂಜಾ ಅಂಶಗಳು ಪತ್ತೆ ಆಗಿರೋದ್ರಿಂದ ಈತ ತಪ್ಪು ಎಸಗಿದ್ದಾನೆ. ಮತ್ತೆ ಗಾಂಜಾದ ಅಮಲಿನಲ್ಲಿ ಡ್ರೈವ್ ಮಾಡಿ ಹಿಟ್ ಅಂಡ್ ರನ್ ಮಾಡಿದ್ದಾನೆ. ಮತ್ತೆ 4 ಅಮಾಯಕರ ಒಂದು ಗಾಡಿ ವ್ಯಾನ್ ಹೋಗ್ತಾ ಇತ್ತು, ಅದಕ್ಕೆ ಗುದ್ದಿ ಒಂದು ಅಪಘಾತ ಮಾಡಿದ್ದಾನೆ ಅನ್ನೋದು ಈಗ ಸಾಬೀತಾಗಿದೆ. ಶರ್ಮಿತಾ, ಮುನಿರಾಜು, ಓಕೆ, ಥ್ಯಾಂಕ್ ಯು ಸೋ ಮಚ್.